ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಈ ವಾರದ ವಿಶೇಷತೆ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಪ್ರಾರಂಭಿಸೋದಾದ್ರೆ ಯಾವ ಮಾತನ್ನ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮ ವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ, ಈ ವಾರದಲ್ಲಿ ಏನೇನು ವಿಶೇಷತೆಗಳಿದೆ ಅದನ್ನು ತಿಳಿಯೋ ಮುನ್ನ, ಈ ವಾರದ 12 ರಾಶಿಗಳ ಫಲಾಫಲ ಹೇಗಿದೆ, ಏನಿದೆ ತಿಳಿಯೋ ಮುನ್ನ ಒಂದೊಳ್ಳೆ ಮಾತನ್ನು ಗಮನಿಸೋಣ. ಗಮನಿಸಿ. ದುರ್ಭಗ ಸ್ಯಾತ್ ಪ್ರಕೃತ್ಯಾಯೋ ವಿಭೂತ್ಯಾಪಿ ನ ತಾದೃಶಃ ಗೋಮಯ ಶ್ರೀನಿವಾಸೋಸ್ತಿ ನ ತಥಾಪಿ ಮನೋಹರಃ. ಒಂದು ಒಳ್ಳೆ ಮಾತಿದು. ನಮ್ಮ ಎಲ್ಲರ ಬದುಕಲ್ಲಿ ಇಂಥ ಒಂದು ಸಗಣಿ ಸ್ವಭಾವದ ವ್ಯಕ್ತಿಗಳನ್ನು ನಾವು ನೋಡಿರ್ತೀವಿ. ಏನಿದ್ರ ಅರ್ಥ ಅಂತಂದರೆ, ಸ್ವಭಾವದಿಂದ ಅಸಹ್ಯವಾಗಿದೆ ಸಗಣಿ, ಆದರೆ ಉತ್ತಮವಾಗೂ ಇದೆ. ಅದನ್ನು ಸತ್ಕಾರ್ಯಗಳಿಗೆ ಬಳಸ್ತೀವಿ. ಪೂರ್ವಾಪರ ಎರಡೂ ಕಾರ್ಯಗಳಿಗೆ ಸಗಣಿಯನ್ನು ಬಳಸಲಾಗುತ್ತೆ. ಒಂದು ಶುದ್ಧಿಗೆ, ಗೋಮಯ ಶುದ್ಧಿ ಅಂತಕ್ಕಂಥದ್ದು ತುಂಬ ಪವಿತ್ರವಾದದ್ದು. ಅದು ಸ್ಥಳವನ್ನು, ಮನುಷ್ಯನನ್ನು ಪಂಚಗವ್ಯ ಅಂತ ಗೋ ಉತ್ಪನ್ನಗಳಿಂದ ಮಾಡಿರತಕ್ಕಂಥ ಒಂದು ಪದಾರ್ಥ, ಅದನ್ನು ಸ್ವೀಕರಿಸಿದ್ರೆ ಮನುಷ್ಯ ಬಾಹ್ಯಾಭ್ಯಂತರವಾಗಿ ಶುಚಿಯಾಗಿಬಿಡ್ತಾನೆ ಅಂತಕ್ಕಂಥ, ಶುಚಿಯನ್ನು ಮಾಡ್ತಕ್ಕಂಥ ಒಂದು ಪವಿತ್ರ ವಸ್ತುವಾಗಿದೆ ಆ ಗೋಮಯ, ಸಗಣಿ. ಅಷ್ಟೇ ಅಲ್ಲ, ಸಗಣಿಯನ್ನು ನಾವು ಪಿಳ್ಳೆರಾಯ ತಮಗೆಲ್ಲ ಗೊತ್ತಿರುತ್ತೆ. ಸಗಣಿಯನ್ನು ಒಂದು ಮುದ್ದೆ ಮಾಡಿ, ಉಂಡೆ ಥರ ಮಾಡಿ ಅದಕ್ಕೆ ಗರಿಕೆಯನ್ನು ಸಿಗಿಸಿದ್ರೆ ಅದು ಗಣಪತಿ ಸ್ಥಾನ ಬಂದುಬಿಡುತ್ತೆ. ಹೀಗಾಗಿ ಒಂದು ಸಗಣಿಗೆ ಒಂದು ವಿಶೇಷವಾದ ಸ್ಥಾನಮಾನ, ಮಾನ್ಯತೆ, ಗೌರವ, ಪವಿತ್ರತೆ ಎಲ್ಲವೂ ಇದೆ. ಆದರೆ ಸ್ವಭಾವತಃ ಅದು ಅಷ್ಟೇ, ಆ ಮಟ್ಟಕ್ಕೆ ಅದರ ವಾಸನೆ, ಅದರ ಮತ್ತೊಂದು ಅದು ಅಸಹನೀಯ. ಅದನ್ನು ತಟ್ಕೊಳ್ಳೋದು ಕಷ್ಟ. ಕೆಲವೊಮ್ಮೆ ಹಾಗಾಗುತ್ತೆ. ಎಷ್ಟೇ ಪೂಜನೀಯ ಸ್ಥಾನ, ಮತ್ತೊಂದು ಎಷ್ಟೇ ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿರ್ತಾರೆ, ಆದರೆ ಅವರ ಬೇರೆ ಬೇರೆ ಸ್ವಭಾವ ಅದು ಕಿರಿಕಿರಿ ಆಗ್ತಾ ಇರುತ್ತೆ. ಇದನ್ನು ನೀವು ಮನೆ ಅಥವಾ ಸ್ನೇಹ ವಲಯ ಅಥವಾ ಇನ್ನೇನೋ ಕಚೇರಿ ವಲಯ, ಹೀಗೆ ಎಲ್ಲ ಕಡೆಯೂ ಇಂಥದ್ದೊಂದು ಸ್ವಭಾವ, ಸಗಣಿ ಸ್ವಭಾವ, ಅಂಥ ವ್ಯಕ್ತಿಗಳಿರ್ತಾರೆ. ಸಹಿಸ್ಕೊಳ್ಳೋದು ಕಷ್ಟ. ಅವರು ಒಂದು ಒಳ್ಳೆಯ ಗುಣ, ಅದನ್ನು ಪ್ರಶಂಸೆ ಮಾಡ್ಬೋದು ಅಷ್ಟೇ. ಉಳಿದ ಹಾಗೆ ಎಲ್ಲ ಅವರು ವರ್ಸ್ಟ್ ಇರ್ತಾರೆ. ಕಷ್ಟ, ಅವ್ರನ್ನ ನಿಭಾಯಿಸ್ಕೊಳ್ಳೋದು ಕಷ್ಟ. ಮನೆಯಲ್ಲಿ ಅಂಥವ್ರೊಬ್ಬರು ಯಾರೋ ಅವ್ರ ಬಂಧುಗಳೋ ಅಥವಾ ಮನೆಯ ಒಡನಾಡಿಗಳೋ ಇದ್ದುಬಿಟ್ರೆ ಹಾಗೆ ಎಲ್ಲ ಸರಿನಪ್ಪ, ಆ ಗುಣ ಇದೆಯಲ್ಲ ಅದು ತರಲೆ ಮಾಡೋ ಗುಣವೋ ಅಥವಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳೋ ಗುಣವೋ, ಇದೆಲ್ಲ ಸಗಣಿ ಸ್ವಭಾವ. ಇದನ್ನು ಬಿಟ್ಟರೆ ಅತ್ಯುತ್ಕೃಷ್ಟವಾದ, ನಾವು ಹೇಗೆ ಒಂದು ಪೀಠದಲ್ಲಿ, ನವರತ್ನ ಖಚಿತವಾದ ಪೀಠದಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಗಣಪತಿಯ ಸೌಂದರ್ಯವನ್ನು ಕಾಣಬಹುದು, ಆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಭಾವ ಬದಲಾದರೆ ಈ ಒಂದು ದುಷ್ಟ, ಯಾವುದು ಅಸಹ್ಯವೋ ಅಂಥ ಸ್ವಭಾವಗಳಿಂದ ನಾವು ಕೆಟ್ಟವರಾಗ್ಬಿಡ್ತೀವಿ. ಎಲ್ಲ ಸರಿನಪ್ಪ, ಅದೊಂದು ತಟ್ಕೊಳಕ್ಕಾಗಲ್ಲ. ಕಚೇರಿಗಳಲ್ಲಿ ಹಾಗಾಗುತ್ತೆ. ಎಲ್ಲ ಸರಿ, ಅವನು ಅಯೋಗ್ಯ, ಇದೊಂದು ಗುಣ ಬಿಟ್ಟುಬಿಟ್ರೆ ಅಂತ, ಅದೊಂದು ಗುಣದಿಂದಾಗಿ ಸಹನೀಯ ಆಗೋದಿಲ್ಲ, ಅಸಹನೀಯ, ಹತ್ತಿರವೇ ಬೇಡಪ್ಪ, ಅದು ಹಾಳು ಬಿದ್ದೋಗ್ಲಿ, ಅಷ್ಟು ಗುಣ ಇದ್ರೆ ಏನು ಪ್ರಯೋಜನ, ಹೀಗಾಗುತ್ತೆ. ಹೀಗಾಗಿ ಇಂಥವರನ್ನು ಹೇಗೆ ನಿಭಾಯಿಸೋದು ಅಂತ ಇದು ಹೇಳಿಲ್ಲ ಈ ಸುಭಾಷಿತ. ಆದರೆ ಅಂಥವರಿಂದ ದೂರ ಇದ್ದುಬಿಡೋದು ತುಂಬ ಒಳ್ಳೆಯದು. ಅವರಿಂದ ಆಗುವ ಒಂದು ಉಪಕಾರ ಏನು ತೊಗೊಂಡು ಏನು ಮಾಡೋಣ, ಅದನ್ನು ಇಡೀ ದಿವಸ ಕಿರಿಕಿರಿನೇ ಆಗ್ತಾಯಿದ್ರೆ ಒಂದು ಒಳ್ಳೆಯ ಗುಣವಾದರೂ ಹೇಗೆ ನಮಗೆ ಸಹನೀಯವಾಗುತ್ತೆ. ಹೀಗಾಗಿ ಸ್ವಭಾವ ಬದಲಾವಣೆ ಮಾಡಿಕೊಳ್ಳೋದು ಮೊದಲನೇದು. ಇಂಥ ಸ್ವಭಾವ ಇದೆ ಅಂತ 4 ಜನ ತಿಳಿಪಡಿಸ್ಬೇಕು. ತಿಳಿದ ಮೇಲೆ, ಗೊತ್ತಾದ ಮೇಲೆ, ನನ್ನ ಹತ್ರ ಇಂಥದ್ದೊಂದು ಕೆಟ್ಟ ಗುಣ ಇದೆಯಪ್ಪ, ಇದು ಯಾರೋ ಹೇಳಿದ್ದಾರೆ ಒಳ್ಳೆಯವರು ಅಂತ ಅರ್ಥ ಮಾಡ್ಕೊಂಡು ಅದನ್ನು ಬಿಟ್ಟರೆ, ಆ ಗುಣವನ್ನು ಕಳೆದುಕೊಂಡ್ರೆ, ಆ ಗುಣವನ್ನು ಕತ್ತರಿಸ್ಕೊಂಡ್ರೆ ತುಂಬ ಉನ್ನತ ಸ್ಥಾನ ಸಿಗುತ್ತೆ ಅವರಿಗೆ. ಹಾಗಲ್ಲದೆ ಅದೇ ಗುಣ ಮುಂದುವರಿಸಿದ್ರೆ ಎಷ್ಟು ಹೇಳಿದ್ರು ಕೆಲವರು ಈ ಆನೆ ಏನು, ಈ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ
ಅದು ಹೇಳಿದ್ರೆ ಕೇಳಿದ್ರೆ ಬದಲಾಗೋದಿಲ್ಲ. ಇಂಥವ್ರನ್ನ ಏನು ಮಾಡೋದಪ್ಪ ಅಂದರೆ ಕೈ ಬಿಡಬೇಕಷ್ಟೆ. ಅಂಥವ್ರಿಂದ ನಾವು ದೂರ ಇರೋ ಪ್ರಯತ್ನ. ಸೆಗಣಿ ಹತ್ರ ಎಷ್ಟು ಕಾಲ ಇರೋಕ್ಕಾಗತ್ತೆ? ದುರ್ವಾಸನೆ ಕಷ್ಟ. ಅದು ಪವಿತ್ರ ಅಂತ ಹೇಳಿ ಇಡೀ ದಿವಸ ಸ್ನಾನ ಮಾಡಲಿಕ್ಕಾಗತ್ತಾ? ಅಥವಾ ಪರಿಮಳ ಥರ ಸೆಂಟ್ ಥರ ಹೊಡ್ಕೊಳಕ್ಕಾಗತ್ತಾ? ಆಗಲ್ವಲ್ಲ. ಹಾಗೆ ಆ ವ್ಯಕ್ತಿಗಳಿದ್ದಾರೆ ಮನೆಯಲ್ಲೋ, ಕಚೇರಿಗಳಲ್ಲೋ, ಸ್ನೇಹ ವಲಯದಲ್ಲೋ, ಯಾವುದೋ ಒಂದು ಗುಂಪಲ್ಲಿ, ಕೆಲವೊಮ್ಮೆ ವಾಟ್ಸಪ್ ಗ್ರೂಪ್ಗಳಲ್ಲೇ ಅಂಥ ತರಲೆಗಳಿರ್ತಾರೆ. ಸಹಿಸೋದು ಕಷ್ಟ. ಅಪ್ಪ ಎದ್ದು ಎಕ್ಸಿಟ್ ಆಗೋದು ತುಂಬ ಒಳ್ಳೆಯದು. ಅದನ್ನು ಹೇಳ್ತಾ ಇದೆ ಈ ಸುಭಾಷಿತ. ಇದನ್ನು ಅರ್ಥ ಮಾಡಿಕೊಂಡು ಅಂಥ ಗುಣ ಇದ್ದರೆ ಅದನ್ನು ಮನವರಿಕೆಗೆ ಬಂದು ಅದನ್ನು ಬಿಟ್ಟರೆ ತುಂಬ ಒಳ್ಳೆಯದು. ಪ್ರಯತ್ನ ಮಾಡೋಣ. ಸರಿ ಶಾಸ್ತ್ರಿಗಳೇ, ಈ ಸಗಣಿ ಸ್ವಭಾವದ ವ್ಯಕ್ತಿತ್ವಗಳನ್ನು ಮನೆಯಲ್ಲಿ ಮತ್ತು ನಾವು ಕಚೇರಿಗಳಲ್ಲಿ ನೋಡ್ತಾ ಇರ್ತೇವೆ. ಅಂಥವರಿಂದ ದೂರ ಇದ್ರೆ ಒಳ್ಳೆಯದು ಅನ್ನೋ ಒಂದೊಳ್ಳೆ ಮಾತನ್ನು ನೀವು ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.